ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದ ವಿಜ್ಞಾನ ಪರೀಕ್ಷೆಯ ಉತ್ತರಗಳನ್ನು ನಾವಿಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಾಗ ಎ ವಿಜ್ಞಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಆಪ್ಷನ್ ಬಿ ವಿದ್ಯುತ್ ಜನಕ. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧ ಇವುಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಸೂತ್ರ V = IR ಆಗುತ್ತೆ. ಓಮ್ಸ್ ಲಾ ಇದು. ಇಲ್ಲಿ ಕೊಟ್ಟಿರೋದ್ರಲ್ಲಿ R = V/I ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಡಿ R = V/I. ಮೂರನೇ ಪ್ರಶ್ನೆ, ಫ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಆಪ್ಷನ್ ಎ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ. ಉತ್ತರ ಸಿ ಆಪ್ಷನ್ 2f1ಗಿಂತ ದೂರ. 2f1ಗಿಂತ ದೂರದಲ್ಲಿ ಇಟ್ಟಾಗ ಮಾತ್ರ ನಮಗೆ ಪ್ರತಿಬಿಂಬ ಚಿಕ್ಕದಾಗಿ ಮತ್ತೆ ಸತ್ಯ ಪ್ರತಿಬಿಂಬ ಸಿಗುತ್ತೆ. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದಾವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಯಾವಾಗಲೂ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅವೇನಾದರೂ ಛೇದಿಸಿದರೆ ಎಲ್ಲಿ ಛೇದಿಸುತ್ತೋ ಅಲ್ಲಿ ದಿಕ್ಸೂಚಿ, ಅಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡನ್ನೂ ಸಹ ನಾವಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಯಾವತ್ತೂ ಸಹ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಆರನೇ ಪ್ರಶ್ನೆ, ಮಸೂರದ SI ಏಕಮಾನ ತಿಳಿಸಿ. ಮಸೂರದ ಏಕಮಾನ ಡಯಾಪ್ಟರ್ ಆಗಿರುತ್ತೆ. ಹಾಗಾಗಿ ಉತ್ತರ ಡಯಾಪ್ಟರ್. ಮೂರನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದಾವೆ. ವಿದ್ಯುತ್ ಕೋಶ, ಬಲ್ಬ್, ಆಮೀಟರ್ ಮತ್ತು ಪ್ಲಕ್ಕಿ ಅವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಳದ ರೇಖಾಚಿತ್ರವನ್ನು ಬರೆಯಿರಿ. ನಾನಿಲ್ಲಿ ಚಿತ್ರವನ್ನು ತೋರಿಸಿದ್ದೀನಿ. ಈ ರೀತಿ ಬರೆದ್ರೆ ಮಾತ್ರ ನಿಮಗೆ 2 ಅಂಕ ಸಿಗುತ್ತೆ. 8ನೇ ಪ್ರಶ್ನೆ, 15 ಸೆಂಟಿಮೀಟರ್ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಇದು ನಿಮ್ನ ದರ್ಪಣ ಆಗಿರೋದ್ರಿಂದ ನಮಗೆ ಸಂಗಮ ದೂರ F -15 ಸೆಂಟಿಮೀಟರ್ ಆಗುತ್ತೆ. U ಸಹ ವಸ್ತುವಿನ ದೂರ U -25 ಆಗುತ್ತೆ. V ಗೊತ್ತಿಲ್ಲ, ಕಂಡುಹಿಡಿಬೇಕು. ಇದೇ ಪ್ರಶ್ನೆಯನ್ನು ನಿಮ್ಮ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದರು. 1/F = 1/V + U ಆಗುತ್ತೆ. 1/V = 1/F - 1/U. F ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 1 / -15 - 1 / -25 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 / -15 + 1 / 25. ಇಲ್ಲಿ ಲಾ ಸಹ ತಗೊಂಡ್ರೆ ನಮಗೆ ಅದು 75 ಬರುತ್ತೆ. ಹಾಗಾಗಿ -5 + 3 / 75 = -2/75. ನಮಗೆ ಸಿಗುವಂಥ ಉತ್ತರ -37.5. ಹಾಗಾಗಿ ಪ್ರತಿಬಿಂಬವು ವಸ್ತುವಿನಿಂದ ಇರುವ ದೂರ, ದರ್ಪಣದಿಂದ ಇರಿಸಬೇಕಾದ ದೂರ -37.5 ಸೆಂಟಿಮೀಟರ್. 4ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್ ಆಗಿರುತ್ತೆ. ಉತ್ತಮ ಶಕ್ತಿಯ ಆಕಾರದ 4 ಗುಣಲಕ್ಷಣಗಳನ್ನು ಬರೆಯಿರಿ. 4 ಗುಣಲಕ್ಷಣಗಳು ಈಸಿ ಇದೆ. ಯಾವ ರೀತಿ ಇರಬೇಕು ಉತ್ತಮ ಶಕ್ತಿಯ ಆಕಾರ ಅಂತ ಹೇಳಿದರೆ, ಅವು ದಕ್ಷತೆ ಹೆಚ್ಚಾಗಿರಬೇಕು, ಮತ್ತು ಅವುಗಳನ್ನು ದಹಿಸಿದಾಗ ಯಾವುದೇ ರೀತಿಯ ಶೇಷ ಉಳಿಬಾರ್ದು. ಅವುಗಳಿಂದ ಯಾವುದೇ ರೀತಿಯ ವಾಯು ಮಾಲಿನ್ಯವು ಆಗಬಾರ್ದು. ಒಂದಷ್ಟು ಪಾಯಿಂಟ್ಸ್ಗಳನ್ನ ಬರ್ಕೊಂಡೋದ್ರೆ ನಿಮಗೆ ಈಸಿಯಾಗಿ ಅಂಕಗಳನ್ನು ಗಳಿಸ್ತೀರ. ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಸಿಲಿಕಾನ್ ಆಗಿರುತ್ತೆ. ಅದರ 4 ಅನುಕೂಲಗಳನ್ನು ಕೇಳಿದ್ದಾರೆ, ಬರಿಬೇಕು. ಪೀನ ಮಸೂರದ 2f1ಗಿಂತ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ ಬರೆದು ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಇಲ್ಲಿ ನಮಗೆ ಕೇಳಿರೋದು ಪೀನ ಮಸೂರ. ಹಾಗಾಗಿ ಪೀನ ಮಸೂರವನ್ನು ನೀವು ಇದನ್ನು ಬಿಡಿಸಿ ವಸ್ತು 2fನಲ್ಲಿ ಇರಿಸಬೇಕು. ಹಾಗಾಗಿ ನಮಗೆ ಸಿಗ್ತಿರೋ ಇಮೇಜ್ ಎಲ್ಲಿ ಸಿಗ್ತಾ ಇದೆ ಪ್ರತಿಬಿಂಬ ಅಂದರೆ ಅದು 2fನಲ್ಲೇ ಸಿಗ್ತಾ ಇದೆ. ಸ್ವಭಾವ ಏನಾಗಿರುತ್ತೆ ಅಂದರೆ ಸತ್ಯ ಮತ್ತು ತಲೆ ಕೆಳಗಾದ ಸ್ವಭಾವವನ್ನು ಹೊಂದಿರುತ್ತೆ.
ಸೊ ಇಲ್ಲಿ 11ನೇ ಪ್ರಶ್ನೆ ಕೇಳಿದರೆ ಭೂಸಂಪರ್ಕ ತಂತಿಯ ಕಾರ್ಯಗಳೇನು. ಸೊ ಈಸಿ ಇದೆ. ಸೊ ವಿದ್ಯುತ್ ಕಾಂತೀಯ ಪ್ರೇರಣೆಯ ಫ್ಯಾರಡೆಯ ನಿಯಮವನ್ನು ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆ ಇತ್ತು. ಸೊ 5ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲೂ ಸಹ ನಿಮಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ರೆ ನಿಮಗೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 5ನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಈ ಬಾರಿ 5 ಅಂಕಕ್ಕೆ ನಿಮಗೆ ಭೌತ ವಿಜ್ಞಾನದಿಂದ ಕೇಳಿದ್ದಾರೆ. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ತಿಳಿಸಿ. ಈ ಪ್ರಶ್ನೆನ ಹೇಳಿದೆ, ತುಂಬ ಇಂಪಾರ್ಟೆಂಟ್, ನಿಯಮವನ್ನು ಕಲ್ತ್ಕೊಳ್ಳಿ. ವಕ್ರೀಭವನ ಅಂದರೆ ಸರಳ ಮಾಧ್ಯಮದಿಂದ ವಿರಳ ಮಾಧ್ಯಮದಿಂದ ಸರಳ ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕು ತನ್ನ ದಿಕ್ಕನ್ನು. ಸೊ ನಿಯಮ ಬೆಳಕಿನ ವಕ್ರೀಭವನ ಅಂದರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದೆಡೆಗೆ ಅಥವಾ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದೆಡೆಗೆ ಚಲಿಸುವಾಗ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಅದನ್ನೇ ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಸೊ ನಿಯಮವನ್ನು ಕೇಳಿದ್ದಾರೆ. ಮತ್ತು ವಕ್ರೀಭವನ ಸೂಚ್ಯಾಂಕ ಎಂದರೇನು? n sin i by sin r ಆಗುತ್ತೆ. ಸೊ ಅದನ್ನು ಕೇಳಿದರೆ ಬರೆದ್ರೆ ನಿಮಗೆ 5 ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ರಸಾಯನ ವಿಜ್ಞಾನ. ಇಲ್ಲೂ ಸಹ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. 14ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಸೊ ಹೈಡ್ರೋಜನ್ ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟಾಗಿರುತ್ತೆ? ಸೊ ಕ್ಲೋರಿನ್ ಪರಮಾಣು ಸಂಖ್ಯೆ 17 ಅಂದರೆ ನೀವು ಫಸ್ಟು ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೀಬೇಕು. 1s2 2s2 2p6 3s2 3p5. ಸೊ ಹಾಗಾಗಿ ಲಾಸ್ಟ್ ಸಿಕ್ಕಿರೋದೇನು ನಮಗೆ ಥರ್ಡ್ ಶೆಲ್ 3 ಆಗಿರುತ್ತೆ. ಹಾಗಾಗಿ ಅದರ ಆವರ್ತಕ 3 ಆಗಿರುತ್ತೆ. 8ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ. ಸೊ ಆಧುನಿಕ ಆವರ್ತಕ ನಿಯಮ ಏನಿದೆ? ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ. ಇದಿಷ್ಟು ನಿಯಮವನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಸೊ ಅದನ್ನು ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರೆ, ಮತ್ತು ನುಣುಪಾದ ಮೇಲ್ಮೈಗಳನ್ನು ನಿರ್ಮಿಸಲು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಈಥಿನ್ನ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ರಚನಾ ವಿನ್ಯಾಸವನ್ನು. ಇದಿಷ್ಟು ಬರೆದಿರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟು 19ನೇ ಪ್ರಶ್ನೆ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್. ಇದೇ ಪ್ರಶ್ನೆಯನ್ನು ನಿಮ್ಮ ಸ್ಟೇಟ್ ಲೆವೆಲಲ್ಲೇ ಕೇಳಿದರು. ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಸೊ ಇಲ್ಲಿ ಉತ್ಕರ್ಷಿಸಲ್ಪಡ್ತಿರೋದು ಅಂದರೆ ಆಕ್ಸಿಜನನ್ನು ಪಡ್ಕೊಳ್ತಾ ಇರೋದು. ಸಿರಿಯ ಕ್ರಿಯೆಯನ್ನು ನೋಡಿ, ಆಕ್ಸಿಜನ್ ಪಡ್ಕೊಳ್ತಿರೋದು ಯಾವುದು? ಕಾರ್ಬನ್ ಮಾನಾಕ್ಸೈಡ್. ಹಾಗಾಗಿ CO ಅಂತ ಬರೀಬೇಕು. ಅಪಕರ್ಷಿಸಲ್ಪಡ್ತಿರೋದು ಯಾವುದು? ಜಿಂಕ್ ಆಕ್ಸೈಡ್. ಸತುವಿನ ಆಕ್ಸೈಡು ಅಪಕರ್ಷಿಸಲ್ಪಡ್ತಾ ಇದೆ. ಹಾಗಾಗಿ ಸರಿಯಾದ ಉತ್ತರ ಜಿಂಕ್ ಆಕ್ಸೈಡ್ ಆಗುತ್ತೆ. ಅಪಕರ್ಷಿಸಲ್ಪಟ್ಟದಕ್ಕೆ, ಉತ್ಕರ್ಷಿಸಲ್ಪಡೋದಕ್ಕೆ ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ. ಸೊ ಇಲ್ಲಿ 9th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಪ್ರಶ್ನೆ 2 ಅಂಕಕ್ಕೆ ಕೊಟ್ಟಿದ್ದಾರೆ 3 ಪ್ರಶ್ನೆಗಳನ್ನು. ಸೊ ಸರಿಯಾಗಿ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಕಾರಣ ಕೊಡಿ ಕೇಳಿದ್ದಾರೆ. ಲೋಹಗಳನ್ನು ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಯಾಕೆಂದರೆ ಲೋಹಗಳಲ್ಲಿ ಕುಟ್ಯ ಮತ್ತು ತನ್ಯ ಸ್ವಭಾವವಿರುತ್ತೆ. ಹಾಗಾಗಿ ಇವನ್ನ ಯಾವುದೇ ರೀತಿಯ ನೀವು ಶೇಪನ್ನು ಕೊಡ್ಬೋದು. ಹಾಗಾಗಿ ಹೆಚ್ಚಾಗಿ ಅಲ್ಯೂಮಿನಿಯಮನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ, 2ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ, ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಶೇಖರಿಸಿರ್ತಾರೆ. ಯಾಕೆ ಅಂದರೆ ಸೋಡಿಯಮನ್ನು ಗಾಳಿಯಲ್ಲಿ ತೆಗೆದಾಗ ಗಾಳಿಯಲ್ಲಿ ಅಂದರೆ ಆಕ್ಸಿಜನ್ ಜೊತೆ ಬೇಗನೆ ಅದು ಪ್ರತಿವರ್ತಿಸಿ ನಮಗೆ ಸೋಡಿಯಂ ಆಕ್ಸೈಡನ್ನು ನಮಗೆ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಅಲ್ಲಿ ಬೇಗನೆ ಬೆಂಕಿ ಹಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದನ್ನು ಸೀಮೆಎಣ್ಣೆಯಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲೂ ಸಹ 2 ಕಾರಣಗಳನ್ನು ಕೊಟ್ಟು ಕೇಳಿದ್ದಾರೆ. 23ನೇ ಪ್ರಶ್ನೆ, ಪರಮಾಣು ಗಾತ್ರ ಎಂದರೇನು? ಪರಮಾಣು ಗಾತ್ರ ಅಂದರೆ ಒಂದು ಧಾತುವಿನ ಹೊರಕವಚ ಮತ್ತು ಬೀಜ ಕೇಂದ್ರದ ನಡುವೆ ಇರುವಂತಹ ದೂರವನ್ನು ನಾವು ಪರಮಾಣು ಗಾತ್ರ ಅಂತ ಹೇಳಿ ಕರಿತೀವಿ, ರೇಡಿಯಸ್ ಅಂತ ಹೇಳಿ ಕರಿತೀವಿ. ಸೊ ಪರಮಾಣು ಗಾತ್ರವು ಆಧುನಿಕ ಆವರ್ತಕ ಕೋಷ್ಟಕದ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆ ಆಗುತ್ತದೆ. ಆವರ್ತದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದೇ ಕವಚ ಇರುತ್ತೆ, ಅಲ್ಲಿ ಎಲೆಕ್ಟ್ರಾನ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಆವರ್ತದಲ್ಲಿ. ಹಾಗಾಗಿ ಅಲ್ಲಿ ಪರಮಾಣು ಗಾತ್ರ ಕಡಿಮೆ ಆಗುತ್ತೆ. ಆದರೆ ಗುಂಪಿನಲ್ಲಿ ಅಂದರೆ ವರ್ಗದಲ್ಲಿ ಕೆಳಗಡೆ ಹೋಗ್ತಾ ಅಲ್ಲಿ ಎಲೆಕ್ಟ್ರಾನ್ ಸೇಮ್ ಇರುತ್ತೆ, ಅಲ್ಲಿ ಕವಚಗಳು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ವರ್ಗದಿಂದ ಒಂದು ಆವರ್ತದ ಕೆಳಗಡೆ ಹೋಗ್ತಾ 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 ಗುಂಪಲ್ಲಿ
ಕವಚಗಳು ಹೆಚ್ಚಾಗುತ್ತೆ, ಹಾಗಾಗಿ ಗಾತ್ರ ಹೆಚ್ಚಾಗುತ್ತೆ. ನೆಕ್ಸ್ಟ್ ಚಿತ್ರವನ್ನು ಕೇಳಿದ್ದಾರೆ. ಮತ್ತು ಇಲ್ಲಿ ನಿಮಗೆ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸಿ ಬರೀಲಿಕ್ಕೆ ನಾನು ಹೇಳಿದ್ರು 3 ಅಂಕ ಕೇಳ್ತಾರೆ ಅಂತ ಕೇಳಿದ್ದಾರೆ. ಅದು ಈಸಿ ಆಗಿರೋದನ್ನ ಕೇಳಿದ್ದಾರೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಗಿವ್ಸ್ ಟು ಉಷ್ಣದ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. CaCO3 ಗಿವ್ಸ್ ಟು CaO ಪ್ಲಸ್ CO2 ಬರೆದ್ರೆ ಕರೆಕ್ಟ್ ಆಗಿರುತ್ತೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಅಂದರೆ H2 ಪ್ಲಸ್ 2Cl ಗಿವ್ಸ್ ಟು 2HCl. ಮೆಗ್ನೀಷಿಯಂ ಪ್ಲಸ್ 2HCl ಅಂದರೆ MgCl2 ಪ್ಲಸ್ H2 ಆಗುತ್ತೆ. ಸೊ ನಾನು ಇಲ್ಲಿ ಈಕ್ವೇಷನನ್ನು ಕೊಟ್ಟಿದ್ದೀನಿ ನಿಮಗೆ, ಇದು ಈ ಥರನೇ ಬರೆದಿದ್ರೆ ನಿಮಗೆ ಅಂಕ ಸಿಗುತ್ತೆ. ಸೊ 26ನೇ ಪ್ರಶ್ನೆ, ರಚನಾ ಸಮಾಂಗಿಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಅವುಗಳನ್ನು ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಬ್ಯೂಟೇನ್ನ ಅಣುಸೂತ್ರವನ್ನು ಮತ್ತು ರಚನಾ ವಿನ್ಯಾಸವನ್ನು ಕೇಳಿದ್ದಾರೆ. ಸೊ ನಾನು ಇಲ್ಲಿ ಬರೆದಿದ್ದೀನಿ, ಬ್ಯೂಟೇನ್ ಅಣುಸೂತ್ರ C4H10 ಆಗುತ್ತೆ. ಸೊ ಅಣುಸೂತ್ರವನ್ನು ರಚನಾ ವಿನ್ಯಾಸವನ್ನು ಸಹ ನಾನು ಬರೆದಿದ್ದೀನಿ. ಕೆಟನೀಕರಣ ಅಂತ ಎಂದರೇನು? ಆಲ್ಕೀನ್ಗಳ ಸಾಮಾನ್ಯ ಅಣುಸೂತ್ರವನ್ನು ಬರೀರಿ. ಕೆಟನೀಕರಣ ಅಂದರೆ ಕಾರ್ಬನ್ ಇನ್ನೊಂದು ಕಾರ್ಬನ್ ನಡುವೆ ಬಂಧವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ನಾವು ಕೆಟನೀಕರಣ ಅಂತ ಹೇಳಿ ಕರಿತೀವಿ. ಆಲ್ಕೀನ್ನ ಸಾಮಾನ್ಯ ಅಣುಸೂತ್ರ CnH ಆಲ್ಕೀನ್, ಹಾಗಾಗಿ CnH2n ಆಗುತ್ತೆ. ಸೊ ಭಾಗ ಸಿ ಜೀವ ವಿಜ್ಞಾನಕ್ಕೆ ಬಂದರೆ 27ನೇ ಪ್ರಶ್ನೆ, ಸೌರ ಬೆಳಕಿನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರವು ಈ ಅಣುವಿನಿಂದಾಗಿದೆ. ಸೊ O3 ಆಗಿರುತ್ತೆ, ಏಕೆಂದರೆ ನಮಗೆ ಓಝೋನ್ ಲೇಯರ್ O3 ಅದು. 28ನೇ ಪ್ರಶ್ನೆ, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಏಡ್ಸ್ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಇಲ್ಲಿ 1 ಅಂಕಕ್ಕೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ವಿಘಟಕರು ಇಲ್ಲ ಅಂದರೆ ಯಾವುದೇ ರೀತಿಯ ವಸ್ತುಗಳು ಕೊಳಿಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಸೊ ಸತ್ತಂಥ ಜೀವಿಗಳಿರ್ಬೋದು ಅಥವಾ ಒಣಗಿದ ಏನೇ ಆಗಲಿ ಅವೆಲ್ಲವೂ ಸಹ ವಿಘಟಕರಿಂದಲೇ ಸಾಧ್ಯ ಆಗುತ್ತೆ. ಏಕೆಂದರೆ ಅವು ಕೊಳಿಸ್ಲಿಕ್ಕೆ ಹೋಗುತ್ತೆ, ಕೊಳಿತಾ ಹೋದಾಗ ಮಾತ್ರ ಆ ವಸ್ತು ಸಂಪೂರ್ಣವಾಗಿ ಭೂಮಿಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಕೊಳೆತಿನಿಗಳು ಅಥವಾ ವಿಘಟಕರು ಇಲ್ದಲೇ ಇದ್ದರೆ ನಮ್ಮ ಪರಿಸರದಲ್ಲಿ ಯಾರೂ ಸಹ ವಾಸ ಮಾಡಲಿಕ್ಕೇ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ 31ನೇ ಪ್ರಶ್ನೆಯಲ್ಲಿ ನಮಗೆ ಆಕ್ಸಿನ್ನ ಕಾರ್ಯ ಕೇಳಿದ್ದಾರೆ. ಸೊ ನಾನು ಹೇಳಿದ್ದೆ, ನಾನು ನಿಮಗೆ ಇದು ನಿಮಗೆ ಹಾರ್ಮೋನ್ಸ್ ಮೇಲೆ ಕೇಳ್ತಾರೆ ಅಂತ 2 ಅಂಕ ಕೇಳಿದ್ದಾರೆ. ಆಕ್ಸಿನ್ಗಳಲ್ಲಿ ಅವೇನು ಕಾರ್ಯ ಅಂದರೆ ಸಸ್ಯಗಳಲ್ಲಿ ಆಕ್ಸಿನ್ ಹಾರ್ಮೋನ್ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತವೆ. ಸೈಟೋಕಿನ್ಸ್ ಏನು ಮಾಡುತ್ತೆ ಅಂದರೆ ಸಸ್ಯಗಳಲ್ಲಿ ಕೋಶ ವಿಭಜನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ಮತ್ತು ಹೂವಿನ ಚಿತ್ರವನ್ನು ಕೇಳಿದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಚೆಕ್ಕರ್ ಬೋರ್ಡನ್ನು ಸಹ ಕೇಳಿದ್ದಾರೆ. ಒಟ್ಟಾರೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಈಸಿಯಾಗಿ ಬರೆದು ಅಂಕಗಳನ್ನು ಗಳಿಸಿರ್ತಾರೆ. ಎಷ್ಟೋ ಪ್ರಶ್ನೆಗಳು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನಿಮ್ಮ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಿಂದ ಕೇಳಿದ್ದಾರೆ. ಸೊ ಕೊನೆ ಪ್ರಶ್ನೆಯೂ ತುಂಬ ಈಸಿ ಆಗಿದೆ. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವ್ಯಾವು? ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಮಾನಾಕ್ಸೈಡ್, ಮಿನರಲ್ಸ್, ಇವೆಲ್ಲವನ್ನು ಬರೆದು ಅಲ್ಲಿ ಜರುಗುವ ಘಟನೆಗಳನ್ನು ಕೇಳಿದ್ದಾರೆ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಕ್ವಶನ್ಸ್ ಇದೇ ಆಗಿತ್ತು. ಅವುಗಳನ್ನು ಸರಿದೂಗಿಸುವ ಸಮೀಕರಣವನ್ನು ಬರೆದು ವ್ಯಕ್ತಪಡಿಸಿ ಅಂತ ಕೇಳಿದರೆ. ಸೊ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸಿದ್ದೀರಾ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.